ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ BWSSB ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಕಳೆದ 2 ವರ್ಷಗಳಿಂದ ಸಾರ್ವಜನಿಕರ ಗಮನಕ್ಕೆ ಬರದಂತೆ ನೀರಿನ ದರವನ್ನ ನಿರಂತರವಾಗಿ ಹೆಚ್ಚಿಸುತ್ತಾ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿ 3 ತಿಂಗಳಿಗೆ ಸುಮಾರು 3% ದರ ಏರಿಕೆ ಮಾಡಲಾಗ್ತಾ ಇದ್ದು ವರ್ಷಕ್ಕೆ ಒಟ್ಟು 12% ಹೆಚ್ಚಳ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಿಎಂ ಮತ್ತು BWSSB ಅಧ್ಯಕ್ಷರಿಗೆ ಬಹಿರಂಗ ಪತ್ರ ಬರೆದಿರುವ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷ NR ರಮೇಶ್ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆಗೆ NR ರಮೇಶ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದರಲ್ಲೂ ಕೂಡ ಇಂತಹ ಸಿಲಿಕಾನ್ ಸಿಟಿಯಲ್ಲಿ ನಾವು ಗಮನಿಸಿರ್ಬೋದು. ಬಹಳಷ್ಟು ವರ್ಷಗಳ ಕಾಲ ನೀರಿಲ್ಲದೆ ಬಹಳಷ್ಟು ಜನ ಪರದಾಟ ಮಾಡಿದ್ರು, ಏನೇನೋ ಒಂದು ಸಮಸ್ಯೆಗಳು ಉಲ್ಬಣವಾಗಿತ್ತು. ಆದರೆ BWSSBಯಲ್ಲಿ ಕೂಡ ನೀರಿನ ದರದಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ ಮುಖಂಡ NR ರಮೇಶ್ ಅವರಿದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡು ಹೋಗ. ಸರ್, ಸರ್ಕಾರದ ಗಮನಕ್ಕಿಲ್ವಾ? BWSSB ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ನೀವು ಇಷ್ಟು ದಾಖಲೆಗಳಲ್ಲಿ ಎಷ್ಟೋ ಒಂದು ಅವ್ಯವಹಾರಗಳು ನಡೀತಾ ಇದೆ, ಯಾಕೆ CM ಸಿದ್ದರಾಮಯ್ಯ ಅವರು ಸುಮ್ಮನೆ ಇದ್ದಾರೆ ಸರ್? ಇಲ್ಲ, ಅವರ ಮೂಗಿನ ನೆರಡಿಯಲ್ಲಿ ಈ ಆದೇಶ ನಡೆದಿರ್ತಕ್ಕಂಥದ್ದು. ನಾನು ವಿಶೇಷವಾಗಿ ಬೆಂಗಳೂರು ಮಹಾನಗರದ ನಾಗರಿಕರು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು, ಮಾಧ್ಯಮದ ಮಿತ್ರರು ಮತ್ತು ಹೋರಾಟಗಾರರ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಅತ್ಯಂತ ರಹಸ್ಯಮಯವಾಗಿ ಒಂದು ಈ ಸರ್ಕಾರಿ ಆದೇಶವನ್ನು ಮಾಡಿ ಅವರ ಬಳಿ ಇಟ್ಕೊಂಡು ಜನರಿಗೆ ಈ ಆದೇಶದ ಪ್ರತಿಗಳು ತಲುಪದೇ ಇರೋ ರೀತಿಯಲ್ಲಿ ಒಂದು ಜನವಿರೋಧಿ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಏನು ಅಂತಂದರೆ 2024 ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಒಂದು ಆದೇಶವನ್ನು ಹೊರಡಿಸಿ ಆ ಕುಡಿಯುವ ನೀರಿನ ಶುಲ್ಕದ 25% ಪ್ರಮಾಣದ ಅಲ್ಲಿ ಹಣವನ್ನು ಒಂದು ಸ್ಯಾನಿಟರಿ ಸೆಸ್ ಅಥವಾ ಒಳಚರಂಡಿ ಉಪಕರದ ಹೆಸರಿನಲ್ಲಿ ಪಾವತಿ ಮಾಡಬೇಕು ಅನ್ನೋ ಆದೇಶವನ್ನು ಹೊರಡಿಸುತ್ತೆ. ಅದಾದ ನಂತರ ಮಾರನೇ ತಿಂಗಳು 2025 ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ BWSSB ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ BWSSB ಆರ್ಥಿಕವಾಗಿ ದುಸ್ಥಿತಿಯಲ್ಲಿದೆ, ಹಾಗಾಗಿ ಇದಕ್ಕೆ ನಾವು ಕುಡಿಯೋ ನೀರಿನ ಶುಲ್ಕವನ್ನು ಏರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅದಕ್ಕಿಂತಲೂ ಪ್ರಮುಖವಾಗಿ ಆ ಒಂದು ಒಳಚರಂಡಿ ಉಪಕರವನ್ನು ಅಂದರೆ ಸ್ಯಾನಿಟರಿ ಸೆಸ್ಸನ್ನು ಏರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಲಿಖಿತ ರೂಪದಲ್ಲಿ ಮಾಡಿಕೊಳ್ಳುತ್ತೆ. ಸ್ಥಳದಲ್ಲೇ ಮುಖ್ಯಮಂತ್ರಿಗಳು ಇದನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಏನಿದೆ ಅದಕ್ಕೆ ಹೊರಡಿಸಿ 1 ವಾರದೊಳಗಾಗಿ ವರದಿಯನ್ನು ಕೊಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡ್ತಾರೆ. ಅದೇ ಫೆಬ್ರವರಿ 2025ರಲ್ಲಿ ಒಂದು ವರದಿಯನ್ನು ಕೊಟ್ಟಂಥ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಪ್ರತಿ 1 ವರ್ಷಕ್ಕೆ 3% ಕುಡಿಯುವ ನೀರಿನ ಶುಲ್ಕವನ್ನು ಏರಿಕೆ ಮಾಡಬೇಕು ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಆಯಾ ತಿಂಗಳ ಕುಡಿಯುವ ನೀರಿನ ಶುಲ್ಕದ 3% ಈಗಿರ್ತಕ್ಕಂಥ ದರದ ಜೊತೆಗೆ 3% ಏರಿಕೆ ಮಾಡಬೇಕು ಪ್ರತಿ 3 ತಿಂಗಳಿಗೆ ಅನ್ನೋ ಒಂದು ಜನವಿರೋಧಿ ಶಿಫಾರಸನ್ನು ಆಯೋಗ ಮಾಡುತ್ತೆ. ಆಯೋಗವನ್ನು ಕಣ್ಣು ಮುಚ್ಚಿಕೊಂಡು ಅದನ್ನು ಅನುಮೋದನೆ ಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತು BWSSB ಅಧಿಕಾರಿಗಳು 2025 ಫೆಬ್ರವರಿ ತಿಂಗಳಲ್ಲಿ 31.25% ಇರ್ತದೆ. ಡಿಸೆಂಬರ್ ತಿಂಗಳಿಗೆ ಅದು 37.25 ಆಗುತ್ತೆ. ಈಗ ಅದು 43.50 ಆಗಿದೆ ಫೆಬ್ರವರಿ ತಿಂಗಳಲ್ಲಿ. ಮುಂದೆ ಏಪ್ರಿಲ್ 4ನೇ ತಾರೀಕಿಗೆ ಇದರ ಪ್ರಮಾಣ 47.25 ಅಂದರೆ ಪ್ರತಿ 1000 ರೂಪಾಯಿ ನೀರಿನ ಶುಲ್ಕಕ್ಕೆ 472 ರೂಪಾಯಿಯಷ್ಟು ಹಣವನ್ನು ಕೇವಲ ಸ್ಯಾನಿಟರಿ ಸೆಸ್ ರೂಪದಲ್ಲಿ ಬೆಂಗಳೂರು ನಾಗರಿಕ ಪಾವತಿ ಮಾಡಲೇಬೇಕಾದಂಥ ದಯನೀಯ ಸ್ಥಿತಿಗೆ ರಾಜ್ಯ ಸರ್ಕಾರ ತಲುಪಿರ್ತಕ್ಕಂಥದ್ದು. ಇದೇ ಮುಂದುವರೆದ್ರೆ 2028 ಮೇ ತಿಂಗಳಲ್ಲಿ ಇವರ ಆಡಳಿತ ಕೊನೆಗೊಳ್ಳುವಂಥ ಸಂದರ್ಭಕ್ಕೆ ಇದರ ಪ್ರಮಾಣ 71.5 ಅಂತಂದರೆ ಪ್ರತಿ ಒಂದು 1000 ರೂಪಾಯಿಗೆ 720 ರೂಪಾಯಿಯಷ್ಟು ಹಣವನ್ನು ಸೆಸ್ ರೂಪದಲ್ಲಿ ಪಾವತಿ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗೆ ಬೆಂಗಳೂರು ನಾಗರಿಕ ತಲುಪ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.